ನಿಮಗೆ ಈ ಖಾಲಿ ಥಿಯೇಟರ್ನ ವಿಡಿಯೋ ನೋಡಿದಾಗ ನಗು ಬಂತ ಕೋಪ ಬಂತ? ಅಲ್ಲ, ನಾನು ನಗ್ತಾ ಇದ್ದೆ, ಬಟ್ ನಮ್ಮ ಪಾಪ ಹುಡುಗರೆಲ್ಲ ಯಂಗ್ಸ್ಟರ್ಸ್ ಅಲ್ಲ, ಅವ್ರಿಗೆ ಕೋಪ ಬಂತು. ಅಂದರೆ ಈಗ ನಮಗೆ ಗೊತ್ತಿರುತ್ತಲ್ವ, ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ, ಏನು ವ್ಯಾಪಾರ ಆಗ್ತಾಯಿದೆ, ಏನು ಬಿಸ್ನೆಸ್ ಆಗ್ತಾಯಿದೆ, ಎಷ್ಟು ಜನ ನೋಡ್ತಾ ಇದ್ದಾರೆ ಏನು ಅಂತ. ಸೊ ಆ್ಯಂಡ್ ನಾನು ಪ್ರೊಡಕ್ಷನ್ ಅಂತ ಮಾಡಿದಾಗ ನಾನು ತುಂಬ ಎಕ್ಸ್ಪೆಕ್ಟು ಮಾಡಲ್ಲ. ನನಗೆ ನನ್ನ ಹಾಕಿರೋ ದುಡ್ಡು ಬಂದು ನಾನು ಇನ್ನೊಂದು ಸಿನಿಮಾ ಇನ್ನೊಂದು 4 ಜನ ಜೊತೆ ಮಾಡೋಕ್ಕಾದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಅದ್ರ ಮೇಲೆ ನಾನು ₹1 ಹಾಕಿದರೆ ಅದ್ರ ಮೇಲೆ ಇನ್ನೊಂದು ಪೈಸಾ ಬಂದ್ರೂ ಐ ವಿಲ್ ಬಿ ವೆರಿ ಹ್ಯಾಪಿ. ಐ ನೋ ದ ಬಿಸ್ನೆಸ್. ಸೊ ನಾನು ಆರಾಮಾಗಿರ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇದರಲ್ಲಿ ಏನಾಗಿತ್ತು ಅಂದರೆ ಕಂಪ್ಲೀಟ್ ಎಲ್ಲ ನಮ್ಮ ಜನ್ಜಿ ಹುಡುಗರು ಇಷ್ಟು ಜನ ಇದ್ದಾರಲ್ಲ, ಅವ್ರುಗಳು ಇದು ಹೆಂಗಿದು ಸಾಧ್ಯ, ಇದು ಅಟೆಂಡ್ ಮಾಡಬೇಕು ಅಂತೇಳಿ ಶುರು ಮಾಡಿದ್ದು. ಸೊ ನಾನು ಹೇಳಿದೆ ಅಂದರೆ, ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಒನ್ ಫಿಲ್ಮ್. ನಿಮ್ಗೆ ಅದಕ್ಕೇ ಇವಾಗ ಹೆಂಗಾಗಿದೆ ಅಂದರೆ, ಬುಕ್ ಮೈ ಶೋ ಕಮೆಂಟ್ಸ್ನ ಡಿಸೇಬಲ್ ಮಾಡೋದ್ರಿಂದ, ರೇಟಿಂಗ್ಸ್ ಡಿಸೇಬಲ್ ಮಾಡೋದ್ರಿಂದ ಹಿಡಿದು ಈ ಥರದ್ದು ಏನೇ ವೀಡಿಯೋಸ್ ಬಂದರೂ ಇಮಿಡಿಯೇಟ್ ಡಿಲೀಟ್ ಆಗೋ ಥರ ಕೋರ್ಟಿಂದ ಅದು ಆರ್ಡರ್ ತೊಗೊಬಂದೇ ಎಲ್ಲರೂ ಸಿನಿಮಾ ರಿಲೀಸ್ ಮಾಡ್ತಿರೋದು. ಇಲ್ಲಾಂದರೆ ಎಲ್ಲರ ಸಿನಿಮಾಗಳಿಗೂ ಅದು ನಡೀತಾನೆ ಇರುತ್ತೆ. ಒಂದು ಸಿನಿಮಾ ಬರ್ತಿದೆ ಅಂದರೆ ಐ ಡೋಂಟ್ ನೋ ಅದು ಯಾವ ಕಾರಣಕ್ಕೆ ಅಂತ, ಬೇರೆ ಕಡೆಯಿಂದ ಅದಕ್ಕೊಂದು ನೆಗೆಟಿವ್ PR ಇಮಿಡಿಯೇಟಾಗಿ ಶುರುವಾಗಿರುತ್ತೆ. ಅದು ಎಲ್ಲ ಇಂಡಸ್ಟ್ರಿಲೂ ಅದು ನಡೀತಾ ಇದೆ. ಅದು ರಾಂಗ್ ಕಲ್ಚರ್, ಅದಾಗಬಾರ್ದು ಅಂತ ನಾನು ಅದನ್ನು ಬರೆದು ಹಾಕಿದೆ ಅಷ್ಟೇ. ಆ್ಯಂಡ್ ಇಟ್ ವಾಸ್ ನಾಟ್ ಎ ಕಂಪ್ಲೇಂಟ್. ಅದೊಂದು ಕಂಪ್ಲೇಂಟು ಅಲ್ಲ, ಅದೊಂದು ಏನು ಅಳುನೂ ಅಲ್ಲ, ಏನೂ ಅಲ್ಲ. ನಾನು ಅದಕ್ಕೆ ಹೇಳಿದ್ದು, ನನಗೇನೂ ಆಗಬೇಕಾಗಿಲ್ಲ. ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನು ಫೋಕಸ್ ಮಾಡಿ ನನ್ನ ಬದುಕನ್ನು ನಾನು ಚೆನ್ನಾಗಿ ಬದುಕೊಂಡು ಹೋದರೆ ನನಗೆ ಸಾಕು. ಸೊ ಅದನ್ನು ಮೀರಿ ಏನೋ ಪ್ರಯತ್ನ ಪಡ್ತಿದ್ದೀನಿ ಅಂದಾಗ ಐದರ್ ಯು ಕ್ಯಾನ್ ಅಪ್ರಿಷಿಯೇಟ್ ಆರ್ ಅದನ್ನು ಸುಮ್ಮನೆ ಬಿಟ್ಬಿಡಿ. ಅದನ್ನು ಬೇರೆ ಬೇರೆ ಆ್ಯಂಗಲಿಗೆ ತೊಗೊಂಡು ಹೋಗಿ ಹಂಗೆ ಮಾಡಬಾರ್ದು. ಅಲ್ಲಿ ನಾನು ಅದಕ್ಕೆ ಹೇಳಿದೆ, ಅಂದರೆ ನಿಮ್ಗೇನಾರು ನನ್ನ ಮೇಲೆ ಕೋಪ ಇದೆಯಾ, ಅದನ್ನು ನನ್ನ ಮೇಲೆ ಇಟ್ಕೊಳ್ಳಿ. ನಾಟ್ ದಟ್ ಈಗ ಅಷ್ಟು ಜನ ಹುಡುಗರೇನೋ ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದಾರಲ್ಲ, ಅವ್ರುಗಳದ್ದೇನೋ ಒಂದು ಭವಿಷ್ಯ ಇರುತ್ತೆ, ಅವ್ರುಗಳದ್ದು ಕನಸುಗಳಿರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಇಂಡಸ್ಟ್ರಿ ಕಟ್ಟಬೇಕಲ್ವ. ಈಗ ಅವ್ರು ಬರ್ತಿದ್ದಂಗೆ ಅವ್ರಿಗೆ ಈಗ ನಮಗೆ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೇಳಿ ಕೆಟ್ಟ ಎಕ್ಸ್ಪೀರಿಯೆನ್ಸ್ನೇ ನಾವು ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಮಾಡಬಾರ್ದಲ್ಲ. ನಾವು ಆದಷ್ಟು ನಮ್ಮದು ಒಳ್ಳೆ ಅನುಭವಗಳನ್ನ ಪಾಸ್ ಮಾಡಬೇಕಲ್ಲ. ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಬಿಟ್ಟು ಒಳಗೆ ಕರ್ಕೋಬೇಕಲ್ವ. ಆವಾಗ ತಾನೇ ಪಾಸಿಟಿವಾಗೆಲ್ಲ ಬಿಲ್ಡ್ ಆಗ್ತಾ ಹೋಗಿದೆ. ನಮ್ಮಲ್ಲಿ ಹೆಂಗಾಗಿರುತ್ತೆ ಅಂದರೆ, ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ, ಸೊ ಅದಿರೋದೇ ಹಂಗೆ, ನಾನು ಆ ಎಕ್ಸ್ಪೀರಿಯೆನ್ಸ್ನೇ ಪಾಸ್ ಮಾಡ್ತೀನಿ ಅಂತ. ಮ್ಯಾಕ್ಸಿಮಮ್ ಟೈಮ್ ಹಂಗೆ ಆಗುತ್ತೆ. ನಾನು ಸಫರ್ ಆದೆ, ಇನ್ನೊಬ್ರು ಸಫರ್ ಆದ. ಹಂಗಾಗತ್ತೆ. ನಾನು ಹಂಗೆ ನೋಡಿದ್ರೆ ನಾನು ಅದರಲ್ಲಿ PhD ಮಾಡಿದ್ದೀನಿ. ನನಗಾಗಿರೋ ಅನುಭವಗಳಲ್ಲಿ ನನಗಾಗಿರೋ ಕೆಟ್ಟ ಎಕ್ಸ್ಪೀರಿಯೆನ್ಸ್ಗಳಿಗೆಲ್ಲ ನಾನು ಭಾಳ ನೆಗೆಟಿವ್ ಆಗಿರಬೇಕಾಗಿತ್ತು. ನಾನು ಪ್ರತಿ ಸರಿ ಇಲ್ಲ, ನಾನು ಕಳ್ಕೋಬಾರ್ದು. ನಾನು ಬೇರೆ ಥರನೇ ಯೋಚನೆ ಮಾಡಬೇಕು, ಬೇರೆ ಥರನೇ ಬಿಲ್ಡ್ ಮಾಡಬೇಕು ಅಂತ. ಒಂದೆರಡು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಬೋದಾ ನಮ್ಮ ಜೊತೆ? ಅಂದರೆ ಇವಾಗ ನೋಡಿದ್ರೆ ಅದೆಲ್ಲ ಇಟ್ಸ್ ಓಕೆ ಅಂತ ಅನಿಸುತ್ತೆ. ಓಕೆ, ಅದೆಲ್ಲ ನಮ್ಮ ಟೈಮಲ್ಲಿ ನಾವು ಮಾಡಿದ್ವಿ. ನಾವು ಅಂದರೆ ಎಷ್ಟೊಂದು ಸರಿ ನನಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹೆಂಗೆ ಟ್ರೀಟ್ ಮಾಡ್ತಾರಲ್ಲ, ಇವ್ರಿಗೆ ಆ ಕಲ್ಚರೇ ಇಲ್ವಲ್ಲ ಅಂತ ಅನ್ಸೋದು. ನಾನು ಯಾವ ಇಂಡಸ್ಟ್ರಿಗೆ ಬಂದುಬಿಟ್ಟಿದ್ದೀನಿ ಅಂತ ಅನ್ಸೋದು. ಒಬ್ರಿಗೊಬ್ರು ಟ್ರೀಟ್ ಮಾಡೋಕ್ಕೆ ಗೊತ್ತಿಲ್ಲ ಇಲ್ಲಿ, ಆ ಥರ ಅನ್ಸೋದು. ಅಷ್ಟು ಅನುಭವಗಳು, ಆ ಥರದ ಎಕ್ಸ್ಪೀರಿಯೆನ್ಸ್ಗಳೇ ಜಾಸ್ತಿ. ಅದಾದಮೇಲೆ ಇಲ್ಲ ಇದು ಆ ಥರದನ್ನು ನಾವು ಬಿಲ್ಡ್ ಮಾಡ್ಕೊಂಡು ಬರಬಾರ್ದು ಅಂತ. ಸೊ ನಾನು ಇವತ್ತು ಈಗ ಅಷ್ಟು ಜನ ಜೊತೆ ಕೆಲಸ ಮಾಡಿದ್ದೀನಲ್ಲ, ನಾನು ಯಾವತ್ತೂ ಅಲ್ಲೆಲ್ಲೋ ನಾನೊಬ್ಬ ಸ್ಪೆಷಲ್ ವ್ಯಕ್ತಿನೋ ಥರ ನಾನು ಕೂತು ಇಲ್ಲ, ನಿಂತೂ ಇಲ್ಲ. ನಾನು ಬಂದರೆ ಎಲ್ಲ ನನ್ನ ಆಫೀಸಲ್ಲಿ ಅಥವಾ ಇದು ಕೆಲಸ ಮಾಡೋ ಕಡೆ ಪ್ರತಿಯೊಬ್ಬರು ಕಲಾವಿದರು ಹೆಂಗಿರ್ತಾರೆ, ನಾನು ಹಂಗೆ ಇರ್ತೀನಿ ಆರಾಮಾಗಿ ಎಲ್ಲರ ಜೊತೆ ಮಜಾ ಮಾಡಿಕೊಂಡು. ಆ್ಯಂಡ್ ಅವ್ರದ್ದೇನೋ ಎಕ್ಸ್ಪೀರಿಯೆನ್ಸ್ಗಳು ಹೇಳ್ತಾ ಇರ್ತಾರೆ, ಅದು ನನಗೂ ಹೊಸದೇನೋ ಕೊಡುತ್ತಲ್ಲ. ನಾನು ಒಂದು ಸಪ್ರೇಟಾಗಿ ಕ್ಯಾಬಿನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ನಾನು ಸ್ಟಾರ್ ಥರನೇ ಇಷ್ಟೇ ನಂದು ಅಂತ ನಾನು ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೆ ನನಗೇನು ಸಿಗಲ್ಲ. ನಾನು ಅವ್ರ ಜೊತೆ ಒಬ್ಬರಾದರೆ ಮಾತ್ರ ನನಗೇನೋ ದಕ್ಕದು, ಹೊಸದು ಕಲಿಯೋದಕ್ಕೆ ಸಾಧ್ಯ ಆಗೋದು. ಸೊ ಮದರ್ ಪ್ರಾಮಿಸಲ್ಲೂ ಈಗ ಅಷ್ಟು ಜನರ ಜೊತೆ ಸೇರ್ಕೊಂಡೇನೋ ಮಾಡಿದ್ದೀನಿ ಅಂದರೆ, ಅವರೊಳಗೊಬ್ಬ ನಾನು ಒಂದಾಗಿದ್ದೀನಿ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಬೇಜಾರು ಮಾಡ್ಕೊಂಡ್ರು ಗೊತ್ತಾ, ಯಾಕೆ ಅಣ್ಣ ನಿನ್ನ ನೋಡೋಕ್ಕೆ ಅಂತ ಬರ್ತೀವಿ, ಸಿನಿಮಾ ತುಂಬ ನೀನೇ ಇರಬೇಕು, ನಿನ್ನ ಸಿನಿಮಾ ಮಾಡು, ನೀನು ಯಾಕೆ ಈ ಥರದ ಸಿನಿಮಾಗಳಲ್ಲಿ ಭಾಗ ಆಗ್ತೀಯ ಅಂತಲೂ ಕೇಳಿದ್ರು. ನಾನು ಹೇಳಿದೆ ಹಂಗಲ್ರಪ್ಪ, ಅದಕ್ಕೆ ಅಂತ ಬರ್ತಿದೆ ಸಿನಿಮಾಗಳು, ನೋಡಿ ನನ್ನ ಸಿನಿಮಾಗಳು ಇದೆಲ್ಲ ಬೇರೆ ಸಿನಿಮಾಗಳು ಇದೆ. ಬಟ್ ಇದು ಈ ಹುಡುಗರಿಗೋಸ್ಕರ ಅವ್ರ ಜೊತೆ ನಾನೊಬ್ಬ ಆಗಿರೋದಲ್ವ, ಅದನ್ನು ಹಾಗೆ ನೋಡಬೇಕು. ಅದನ್ನು ನನ್ನ ಸಿನಿಮಾ ಅಂತ ನೋಡಬಾರ್ದು, ಇದು ಅವ್ರದ್ದು ಸಿನಿಮಾ, ಅದರಲ್ಲಿ ನಾನೊಂದು ಭಾಗ, ಹಂಗೆ ನೋಡಬೇಕು ಅಂತ ಹೇಳಿದೆ ನಾನು. ಸೊ
ಅದೆಲ್ಲದನ್ನು ಅಂದರೆ ನನಗೆ ಗೊತ್ತಿರುತ್ತಲ್ವ, ಓಕೆ ಇದು ಹಿಂಗೆ ಆಗಕ್ಕೆ ಸಾಧ್ಯ ಇದೆ, ಹಿಂಗೆ ಹೇಳ್ತಾರೆ ಅಭಿಮಾನಿಗಳಿಗೆ, ಹಿಂಗೆ ಅನಿಸುತ್ತೆ ಎಲ್ಲ ಆ್ಯಕ್ಟರ್ಗಳಿಗೂ ಅದೊಂದು ಬ್ಯಾರಿಯರ್ ಇದ್ದೇ ಇರುತ್ತೆ. ನನ್ನ ಆರಾನ ದಾಟ್ಕೊಂಡು ನಾನು ಬೇರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಂದೇನೋ ಲೋ ಆಗಬಹುದು ಅಂತ. ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ? ಬಟ್ ಹಂಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಎಲ್ಲೋ ಒಂದು ಕಡೆ ನನಗೆ ಆ್ಯಕ್ಟ್ರಾಗಿಯೇ ಬೋರ್ ಆಗಿಬಿಡುತ್ತಾ ಅಂತ ಅನಿಸುತ್ತೆ. ಆ್ಯಂಡ್ ಹೊಸಬ್ರ ಜೊತೆ ಒಂದು ಜರ್ನಿನೂ ಮಾಡಬೇಕಲ್ವಾ, ಹೊಸ ಹುಡುಗರೇನೋ ಮಾಡಬೇಕಾದ್ರೆ ಅದೇನೋ ಅವರೇನೋ ಮಜಾ ಮಾಡ್ತಿದ್ದಾರೆ, ಅದರಲ್ಲಿ ನಾನು ಒಂದು ಜರ್ನಿ ಮಾಡಬೇಕಲ್ವಾ ಅಂತ ಅನಿಸ್ತು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.